ಇಲ್ಲೋಡಿ, ಎರಡು ಕೂಡ ನೀರೇ. ಕಪ್ಪು ಬಣ್ಣಕ್ಕೆ ತಿರುಗಿರುವ ಈ ನೀರು ಯಾವುದೋ ಮೋರಿ ನೀರಲ್ಲ, ಕೊಳಚೆ ನೀರಂತೂ ಅಲ್ವೇ ಅಲ್ಲ. ಇದು ನಮ್ಮ ಜಲಮಂಡಳಿ ಮನೆಗಳಿಗೆ ಸರಬರಾಜು ಮಾಡುತ್ತಿರೋ ಕುಡಿಯುವ ನೀರು. ಕುಡಿಯೋ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭೆ ಕ್ಷೇತ್ರದ ಗೋವಿಂದಪುರದಲ್ಲಿ ಮನೆ ಮನೆಗಳಿಗೆ ಸಪ್ಲೈ ಆಗ್ತಿರೋ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗಿದೆ. ನೀರಿನ ಬಣ್ಣ ಕೂಡ ಬದಲಾಗಿದೆ, ಗಬ್ಬೆದ್ದು ನಾರ್ತಿದೆ. ಕುಡಿಯೋಕೆ ಕೊಳಚೆ ನೀರು ಪೂರೈಸ್ತಾ ಇರೋ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಪ್ರಾಬ್ಲಮ್ ತುಂಬಾ ಇದೆ ಸರ್. ನೀರಿಂದ ತುಂಬಾ ಕೆಮ್ಮೆ ಎಲ್ಲರಿಗೂ ಮನೆಯಿಂದ. ಈ ನೀರು ಕುಡಿಯೋದು ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ ಈಗ ಅಧಿಕಾರಿಗಳಿಗೆ. ನಾನಂತೂ ಆ ಜಾರ್ಜ್ಗೆ ಯಾರು ನೋಡಿಲ್ಲ ನಾನು ಇವತ್ತಿಗೂ. ಬರೀ ಓಟ್ರು ಇದ್ ಮಾಡೋದು ಹೋಗೋದು ಅಷ್ಟೇ. ಇದು 2 ತಿಂಗಳಿಂದ ಬರ್ತದೆ ಹಿಂಗೆ. ನಾವು ಇದೇ ಇರೋದು, ನಮ್ಗೆ ಬೇರೆ ಏನಿಲ್ಲ. ದರಿ ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ ಈಗ. ಕೆಮ್ಮು ಜಾಸ್ತಿ ಆಗ್ತದೆ ಈಗ. ನೋಡಿ, ಈಗ ನಾನು ಈಗಲೇ ನೋಡ್ತಾ ಇರೋದು ಆ ಕಲರು. ಇಲ್ಲಾಂದ್ರೆ ಮುಂಚೆ ನಾನು ನೋಡ್ತಾ ಇರಲಿಲ್ಲ. ಈಗ ನಾವು ಬೋರ್ವೆಲ್ ನೀರು ಕುಡಿತಾ ಇದೀವಿ. ಕೊಳಚೆ ನೀರು ಸಪ್ಲೈ ಆಗ್ತಿರೋ ಬಗ್ಗೆ ಸ್ಥಳೀಯರು ಸಾಲು ಸಾಲು ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಕಡೆ ಬೆಂಗಳೂರಿನ ಬಿಸಿಲಿಗೆ ಜನರು ಬಾಯಾರಿದ್ದಾರೆ, ಮತ್ತೊಂದು ಕಡೆ ಜಲಮಂಡಳಿ ಕುಡಿಯೋಕೆ ಕೊಳಚೆ ನೀರು ಕೊಡುತ್ತಿದೆ. ಜನರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲೋಡಿ, ಎರಡು ಕೂಡ ನೀರೇ. ಕಪ್ಪು ಬಣ್ಣಕ್ಕೆ ತಿರುಗಿರುವ ಈ ನೀರು ಯಾವುದೋ ಮೋರಿ ನೀರಲ್ಲ, ಕೊಳಚೆ ನೀರಂತೂ ಅಲ್ವೇ ಅಲ್ಲ. ಇದು ನಮ್ಮ ಜಲಮಂಡಳಿ ಮನೆಗಳಿಗೆ ಸರಬರಾಜು ಮಾಡುತ್ತಿರೋ ಕುಡಿಯುವ ನೀರು. ಕುಡಿಯೋ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭೆ ಕ್ಷೇತ್ರದ ಗೋವಿಂದಪುರದಲ್ಲಿ ಮನೆ ಮನೆಗಳಿಗೆ ಸಪ್ಲೈ ಆಗ್ತಿರೋ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗಿದೆ. ನೀರಿನ ಬಣ್ಣ ಕೂಡ ಬದಲಾಗಿದೆ, ಗಬ್ಬೆದ್ದು ನಾರ್ತಿದೆ. ಕುಡಿಯೋಕೆ ಕೊಳಚೆ ನೀರು ಪೂರೈಸ್ತಾ ಇರೋ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಪ್ರಾಬ್ಲಮ್ ತುಂಬಾ ಇದೆ ಸರ್. ನೀರಿಂದ ತುಂಬಾ ಕೆಮ್ಮೆ ಎಲ್ಲರಿಗೂ ಮನೆಯಿಂದ. ಈ ನೀರು ಕುಡಿಯೋದು ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ ಈಗ ಅಧಿಕಾರಿಗಳಿಗೆ. ನಾನಂತೂ ಆ ಜಾರ್ಜ್ಗೆ ಯಾರು ನೋಡಿಲ್ಲ ನಾನು ಇವತ್ತಿಗೂ. ಬರೀ ಓಟ್ರು ಇದ್ ಮಾಡೋದು ಹೋಗೋದು ಅಷ್ಟೇ. ಇದು 2 ತಿಂಗಳಿಂದ ಬರ್ತದೆ ಹಿಂಗೆ. ನಾವು ಇದೇ ಇರೋದು, ನಮ್ಗೆ ಬೇರೆ ಏನಿಲ್ಲ. ದರಿ ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ ಈಗ. ಕೆಮ್ಮು ಜಾಸ್ತಿ ಆಗ್ತದೆ ಈಗ. ನೋಡಿ, ಈಗ ನಾನು ಈಗಲೇ ನೋಡ್ತಾ ಇರೋದು ಆ ಕಲರು. ಇಲ್ಲಾಂದ್ರೆ ಮುಂಚೆ ನಾನು ನೋಡ್ತಾ ಇರಲಿಲ್ಲ. ಈಗ ನಾವು ಬೋರ್ವೆಲ್ ನೀರು ಕುಡಿತಾ ಇದೀವಿ. ಕೊಳಚೆ ನೀರು ಸಪ್ಲೈ ಆಗ್ತಿರೋ ಬಗ್ಗೆ ಸ್ಥಳೀಯರು ಸಾಲು ಸಾಲು ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಕಡೆ ಬೆಂಗಳೂರಿನ ಬಿಸಿಲಿಗೆ ಜನರು ಬಾಯಾರಿದ್ದಾರೆ, ಮತ್ತೊಂದು ಕಡೆ ಜಲಮಂಡಳಿ ಕುಡಿಯೋಕೆ ಕೊಳಚೆ ನೀರು ಕೊಡುತ್ತಿದೆ. ಜನರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲೋಡಿ, ಎರಡು ಕೂಡ ನೀರೇ. ಕಪ್ಪು ಬಣ್ಣಕ್ಕೆ ತಿರುಗಿರುವ ಈ ನೀರು ಯಾವುದೋ ಮೋರಿ ನೀರಲ್ಲ, ಕೊಳಚೆ ನೀರಂತೂ ಅಲ್ವೇ ಅಲ್ಲ. ಇದು ನಮ್ಮ ಜಲಮಂಡಳಿ ಮನೆಗಳಿಗೆ ಸರಬರಾಜು ಮಾಡುತ್ತಿರೋ ಕುಡಿಯುವ ನೀರು. ಕುಡಿಯೋ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭೆ ಕ್ಷೇತ್ರದ ಗೋವಿಂದಪುರದಲ್ಲಿ ಮನೆ ಮನೆಗಳಿಗೆ ಸಪ್ಲೈ ಆಗ್ತಿರೋ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗಿದೆ. ನೀರಿನ ಬಣ್ಣ ಕೂಡ ಬದಲಾಗಿದೆ, ಗಬ್ಬೆದ್ದು ನಾರ್ತಿದೆ. ಕುಡಿಯೋಕೆ ಕೊಳಚೆ ನೀರು ಪೂರೈಸ್ತಾ ಇರೋ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಪ್ರಾಬ್ಲಮ್ ತುಂಬಾ ಇದೆ ಸರ್. ನೀರಿಂದ ತುಂಬಾ ಕೆಮ್ಮೆ ಎಲ್ಲರಿಗೂ ಮನೆಯಿಂದ. ಈ ನೀರು ಕುಡಿಯೋದು ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ ಈಗ ಅಧಿಕಾರಿಗಳಿಗೆ. ನಾನಂತೂ ಆ ಜಾರ್ಜ್ಗೆ ಯಾರು ನೋಡಿಲ್ಲ ನಾನು ಇವತ್ತಿಗೂ. ಬರೀ ಓಟ್ರು ಇದ್ ಮಾಡೋದು ಹೋಗೋದು ಅಷ್ಟೇ. ಇದು 2 ತಿಂಗಳಿಂದ ಬರ್ತದೆ
ಹಿಂಗೆ ಅದನ್ನೇ ಕುಡಿತಿದ್ರೆ ಹೆಂಗ್ ಮಾಡ್ತೀರಿ? ನಾವು ಇದೇ ಇರೋದು, ನಮ್ಗೆ ಬೇರೆ ಏನಿಲ್ಲ. ದಾರಿ ಪ್ರಾಬ್ಲಮ್ ಆಗಿದೆಯಾ? ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ ಈಗ. ಇಶ್ಯೂ ಆಗಿದೆ ಈಗ ನೀರು ಕುಡಿ. ಹಾ, ಕೆಮ್ಮು ಜಾಸ್ತಿ ಆಗ್ತಿದೆ ಈಗ. ನೋಡಿ, ಈಗ ನಾನು ಈಗಲೇ ನೋಡ್ತಾ ಇರೋದು ಆ ಕಲರು, ಇಲ್ಲಾಂದ್ರೆ ಮುಂಚೆ ನಾನು ನೋಡ್ತಾ ಇರಲಿಲ್ಲ. ಈಗ ನಾವು ಬೋರ್ವೆಲ್ ನೀರು ಕುಡಿತಾ ಇದೀವಿ. ಕೊಳಚೆ ನೀರು ಸಪ್ಲೈ ಆಗ್ತಿರೋ ಬಗ್ಗೆ ಸ್ಥಳೀಯರು ಸಾಲು ಸಾಲು ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಕಡೆ ಬೆಂಗಳೂರಿನ ಬಿಸಿಲಿಗೆ ಜನರು ಬಾಯಾರಿದ್ದಾರೆ, ಮತ್ತೊಂದು ಕಡೆ ಜಲಮಂಡಳಿ ಕುಡಿಯೋಕೆ ಕೊಳಚೆ ನೀರು ಕೊಡುತ್ತಿದೆ. ಜನರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲೋಡಿ, ಎರಡು ಕೂಡ ನೀರೇ. ಕಪ್ಪು ಬಣ್ಣಕ್ಕೆ ತಿರುಗಿರುವ ಈ ನೀರು ಯಾವುದೋ ಮೋರಿ ನೀರಲ್ಲ, ಕೊಳಚೆ ನೀರಂತೂ ಅಲ್ಲವೇ ಅಲ್ಲ. ಇದು ನಮ್ಮ ಜಲಮಂಡಳಿ ಮನೆಗಳಿಗೆ ಸರಬರಾಜು ಮಾಡುತ್ತಿರೋ ಕುಡಿಯುವ ನೀರು. ಕುಡಿಯೋ ನೀರಿನಲ್ಲಿ ಕೊಳಚೆ ನೀರು ಮಿಶ್ರಣ. ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಹೌದು, ಬೆಂಗಳೂರಿನ ಸರ್ವಜ್ಞನಗರ ವಿಧಾನಸಭೆ ಕ್ಷೇತ್ರದ ಗೋವಿಂದಪುರದಲ್ಲಿ ಮನೆ ಮನೆಗಳಿಗೆ ಸಪ್ಲೈ ಆಗ್ತಿರೋ ಕಾವೇರಿ ನೀರಿಗೆ ಕೊಳಚೆ ನೀರು ಮಿಶ್ರಣವಾಗಿದೆ. ನೀರಿನ ಬಣ್ಣ ಕೂಡ ಬದಲಾಗಿದೆ, ಗಬ್ಬೆದ್ದು ನಾರ್ತಿದೆ. ಕುಡಿಯೋಕೆ ಕೊಳಚೆ ನೀರು ಪೂರೈಸ್ತಾ ಇರೋ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಪ್ರಾಬ್ಲಮ್ ತುಂಬಾ ಇದೆ ಸರ್. ಆ ನೀರಿಂದ ತುಂಬಾ ಕೆಮ್ಮೆ ಎಲ್ಲರಿಗೂ ಮನೆಯಿಂದ. ಈ ನೀರು ಕುಡಿಯೋದು ಯಾರು ಕೇಳೋರು ಇಲ್ಲ ಈಗ ಅಧಿಕಾರಿಗಳಿಗೆ. ನಾನಂತೂ ಆ ಜಾರ್ಜ್ಗೆ ಯಾರು ನೋಡಿಲ್ಲ ನಾನು ಇವತ್ತಿನಗೂ. ಬರೀ ಓಟ್ ಇದ್ ಮಾಡೋದು ಹೋಗೋದು ಅಷ್ಟೇ. ನೀರು ಸಪ್ಲೈ ಆಗ್ತಿದೆ. ಇದು 2 ತಿಂಗಳಿಂದ ಬರ್ತದೆ ಹಿಂಗೆ. ಅದನ್ನೇ ಕುಡಿತಿದ್ರೆ ಹೆಂಗ್ ಮಾಡ್ತೀರಿ? ನಾವು ಇದೇ ಇರೋದು, ನಮ್ಗೆ ಬೇರೆ ಏನಿಲ್ಲ. ದಾರಿ ಪ್ರಾಬ್ಲಮ್ ಆಗಿದೆಯಾ? ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ ಈಗ. ಇಶ್ಯೂ ಆಗಿದೆ ಈಗ ನೀರು ಕುಡಿ. ಹಾ, ಕೆಮ್ಮು ಜಾಸ್ತಿ ಆಗ್ತಿದೆ ಈಗ. ನೋಡಿ, ಈಗ ನಾನು ಈಗಲೇ ನೋಡ್ತಾ ಇರೋದು ಆ ಕಲರು, ಇಲ್ಲಾಂದ್ರೆ ಮುಂಚೆ ನಾನು ನೋಡ್ತಾ ಇರಲಿಲ್ಲ. ಈಗ ನಾವು ಬೋರ್ವೆಲ್ ನೀರು ಕುಡಿತಾ ಇದೀವಿ. ಕೊಳಚೆ ನೀರು ಸಪ್ಲೈ ಆಗ್ತಿರೋ ಬಗ್ಗೆ ಸ್ಥಳೀಯರು ಸಾಲು ಸಾಲು ದೂರು ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ವಂತೆ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಕಡೆ ಬೆಂಗಳೂರಿನ ಬಿಸಿಲಿಗೆ ಜನರು ಬಾಯಾರಿದ್ದಾರೆ, ಮತ್ತೊಂದು ಕಡೆ ಜಲಮಂಡಳಿ ಕುಡಿಯೋಕೆ ಕೊಳಚೆ ನೀರು ಕೊಡುತ್ತಿದೆ. ಜನರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಅನ್ನೋದೇ ಪ್ರಶ್ನೆ. ಸತ್ತಾರ್ ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲೋಡಿ, ಎರಡು ಕೂಡ ನೀರೇ. ಕಪ್ಪು ಬಣ್ಣಕ್ಕೆ ತಿರುಗಿರುವ ಈ ನೀರು ಯಾವುದೋ ಮೋರಿ ನೀರಲ್ಲ, ಕೊಳಚೆ ನೀರಂತೂ ಅಲ್ಲವೇ ಅಲ್ಲ. ಇದು ನಮ್ಮ ಜಲಮಂಡಳಿ ಮನೆಗಳಿಗೆ ಸರಬರಾಜು ಮಾಡುತ್ತಿರೋ ಕುಡಿಯುವ ನೀರು.